ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡೈಲಿ 5 ಕ್ವಶನ್ ಸಾಲ್ವ್ ಮಾಡ್ತಾ ಇದೀವಿ. ಅದರ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಮುಂದುವರಿತಾ ಇದೀವಿ. ಈಗ 36ನೇ ಕ್ವಶನ್ಸ್ ನೋಡೋಣ. ಇದು SSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿದಾವೆ. ಇದರಲ್ಲಿ ಈ ಕ್ವಶನ್ ಅನ್ನು ಸ್ವಲ್ಪ ಇದನ್ನ ಸ್ಕಿಪ್ ಮಾಡ್ತೀನಿ. ಇದನ್ನ ಯಾಕಂತಂದ್ರ ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಒರಿಜಿನಲ್ ಡಯಾಗ್ರಾಮ್ ಹೆಂಗೈತೆ ಅಂತ ತೋರಿಸ್ತೀನಿ ನೋಡು. ಒರಿಜಿನಲ್ ಡಯಾಗ್ರಾಮ್ ಹಿಂಗದ. ಇದರಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನೀರು ಅಥವಾ ಯಾವುದೋ ಒಂದು ಫ್ಲೂಯಿಡ್ ಇಲ್ಲಿವರೆಗೂ ಸೇಮ್ ಅದ. ಮತ್ತೆ ಈ ಫ್ಲೂಯಿಡ್ 1.6 ಅಂತ ಕೊಟ್ಟಿದ್ದಾರೆ. ಈ ಫ್ಲೂಯಿಡ್ ಏರ್ ಅಂತ ಬರ್ದಿದ್ದಾರೆ ಅವರು. ಬಟ್ ಏರ್ ಎಲ್ಲಿವರೆಗೆ ಅದ, ಇದು ಏನು ಬೇರೆ ಶೇಡಿಂಗ್ಸ್ ಮಾಡಿಲ್ಲ. ಹಂಗಾಗಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಡಾಟಾ ಇನ್ಸಫಿಷಿಯೆಂಟ್ ಅಂತ ಅನ್ಸಕತ್ತದ. ಅದಕ್ಕೆ ನಾ ಬಿಟ್ಟಿರ್ತೀನಿ. ಅದನ್ನ ಚಲೋ ಡಯಾಗ್ರಾಮ್ ಸಿಕ್ತಂದ್ರೆ ನೆಕ್ಸ್ಟ್ ಯಾವ್ದಾರ ಒಂದು ವಿಡಿಯೋದೊಳಗೆ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. 37th ಕ್ವಶನ್ ನೋಡ್ರಿ. 37th ಕ್ವಶನ್ ನೋಡ್ರಿ. ಏನದ ಅಂದ್ರೆ ವೆನ್ the adhesion between molecules of a fluid is greater than the adhesion between fluid and the glass, then the free level of fluid in a gas tube dipped in the glass vessel will be ನೀ ಪ್ರಾಪರ್ಟಿ ಹೇಳ್ತಾ ಇದೀಯಾ ಕೆಪಿಲಾರಿಟಿ ಅಂತ ಹೇಳಿ. ಹೌದಾ. ಇವ್ರು ಏನೇನಕತ್ತೆ ನೋಡುವ, ಅಡೆಷನ್ ಅಂದ್ರೆ ಇದೊಂದು ಪಾಯಿಂಟ್, ಇದೊಂದು ವಾಟರ್ ಪಾರ್ಟಿಕಲ್, ಇದೊಂದು ವಾಟರ್ ಪಾರ್ಟಿಕಲ್, ಇದೊಂದು ವಾಟರ್ ಪಾರ್ಟಿಕಲ್. ಈ ಎರಡು ಪಾರ್ಟಿಕಲ್ ನಡಬರ್ಕ್ ಏನ್ ಅಡೆಷನ್ ಐತಿ, ಅದು ಅಡೆಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ದ ಫ್ಲೂಯಿಡ್ ಇಸ್ ಗ್ರೇಟರ್ ದ್ಯಾನ್. ಇವೆರಡಕ್ಕೆ ಜಾಸ್ತಿ ಇದ್ದು ಅಡೆಷನ್ ಬಿಟ್ವೀನ್ ದ ಗ್ಲಾಸ್ ಅದೈತಲ್ಲ ಕಡಿಮೆ ಇತ್ತಂದ್ರೆ ಅವಾಗ ಏನಾಗುತ್ತ ಅಂತಂದ್ರೆ ಡೌನ್ ಆಗ್ತೈತೆ. ಆಯ್ತಾ. ಈಗ ಕೆಪ್ಲರ್ ಏನಾಗ್ತೈತಿ, ಕೆಪ್ಲರ್ ರೈಸ್ ಯಾಕಾಕೈತಿ ಯೋಚನೆ ಮಾಡ್ಬೇಕು ನೀವು. ಕೆಪ್ಲರ್ ರೈಸ್ ಯಾಕಾಗತ್ತ, ಅವು ತಮ್ಮನ್ನು ತಾವು ಪ್ರೀತಿ ಮಾಡೋದ್ರ ಬದಲು, ಪಾರ್ಟಿಕಲ್ಸ್ ತಮ್ಮನ್ನು ತಾವು ಪ್ರೀತಿ ಮಾಡ್ಕೊಳೋದ್ರ ಬದಲು ಗ್ಲಾಸ್ನ ಪ್ರೀತಿ ಮಾಡಕ್ ಶುರು ಮಾಡಿದಾವ. ಹಂಗಾಗಿ ಗ್ಲಾಸ್ನ ಎತ್ಕೊಂಡ್ ಮ್ಯಾಲೆ ಹೋಗ್ತಿದಾವ. ಅರ್ಥ. ಗ್ಲಾಸ್ನ ಅಂಟ್ಕೊಂಡ್ ಏನಾಗ್ತಾವ, ಮ್ಯಾಲೆ ಹೋಗ್ತಾ ಇದಾವ. ಅಂದ್ರ adhesion between the particles is less than the adhesion between the particle and the glass. ಯಾವಾಗ ರೈಸ್ ಆಗ್ತಾವ. ಬಟ್ ಇಲ್ಲಿ ಏನ್ ಹೇಳಕತ್ತೇನ, ಜಾಸ್ತಿ ಅಂತ ಹೇಳಿದ್ನಲ್ಲ, ಗ್ರೇಟರ್ ಅಂತಂದ್ರ ಅವು ತಮ್ಮನ್ನು ತಾವು ಪ್ರೀತಿ ಮಾಡ್ತಾವ ಅಂದ್ರೆ ಅವು ಕೆಳಗೆ ಬರ್ತಾವ, ಹಿಂಗ್ ಬರ್ತಿದ ಕೆಪ್ಲರಿ ರೈಸ್ ಫಾಲ್ ಬರ್ತದೆ. ಅದಕ್ಕೆ ಸೇಮ್ ಆಸ್ ದ ಫ್ಲೂಯಿಡ್ ಆಫ್ ದ ಸರ್ಫೇಸ್, ಲೋವರ್ ದ್ಯಾನ್ ದ ಸರ್ಫೇಸ್ ಆಫ್ ದ ಫ್ಲೂಯಿಡ್, ಹೈಯರ್ ದ್ಯಾನ್ ದ ಸರ್ಫೇಸ್ ಆಫ್ ದ ಫ್ಲೂಯಿಡ್, ಡಿಪೆಂಡ್ಸ್ ಆನ್ ದ ಆನ್ಸರ್ ಹೇಳ್ರಿ, ಡಿಪೆಂಡ್ಸ್ ಆನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತಾರೆ. ನನಗೆ ಅನ್ಸುತ್ತಾ ಇದು ಲೋವರ್ ದ್ಯಾನ್ ದ ಸರ್ಫೇಸ್ ಆಫ್ ದ ಫ್ಲೂಯಿಡ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, 1.38 ನೋಡ್ರಿ. an odd shaped body weighs 7.5 kg. ಒಂದು ಯಾವುದೋ ಒಂದು odd shaped body ಐತಿ, ಇದು 7.5 kg ಇದೆ and occupies 0.01 cubic meter of volume that will be completely submerged in the fluid having the specific gravity ಅಂತ ಕೇಳ. ಅಂದ್ರ ಈಗ ಇದನ್ನ ತಗೊಂಡು ನಾನು ನೀರೊಳಗಡೆ ಡಿಪ್ ಮಾಡಿದೀನಿ. ಡಿಪ್ ಮಾಡಿದ್ಮೇಲೆ ನನಗೆ ಗೊತ್ತಾಗ್ಯದ, ಕಂಪ್ಲೀಟ್ಲಿ ಸಬ್ಮರ್ಜ್ ಡಿಪ್ ಮಾಡಿದಾಗ ನನಗೆ ಗೊತ್ತಾಗ್ಯದ ಇದ್ರದ್ದು ವಾಲ್ಯೂಮ್ 0.01 ಕ್ಯೂಬಿಕ್ ಮೀಟರ್ ಐತಿ ಅಂತ ಹೇಳಿದಾರೆ. ಹಂಗಾರೆ ಇದ್ರ ಮಾಸ್ ಆಫ್ ದ ಇದು ಎಷ್ಟು, ಮಾಸ್ ಆಫ್ ದ ಇದು ಸ್ಪೆಸಿಫಿಕ್ ಗ್ರಾವಿಟಿ ಫಾರ್ಮುಲಾ ಏನ್ ಹೇಳ್ರಿ, ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಮಾಸ್ ಆಫ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್. ತಿಳಿತಾ. ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಎಷ್ಟು, 7.5 kg. ಮಾಸ್ ಆಫ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ಅಂತ. ಬಟ್ ನಾನು ವಾಲ್ಯೂಮ್ ಗೊತ್ತೈತಿ, ವಾಲ್ಯೂಮ್ ಎಷ್ಟೈತಿ, 0.01 ಮೀಟರ್ ಕ್ಯೂಬ್ ಐತಿ ವಾಲ್ಯೂಮ್. ಬಟ್ ನನಗೆ ಇದ್ರದ್ದು ಮಾಸ್ ಬೇಕು, ಇದ್ರದ್ದು ಮಾಸ್ ಇಷ್ಟು ವಾಲ್ಯೂಮ್ ವಾಟರ್ ಅಂದ್ರೆ ಎಷ್ಟು ಮಾಸ್, ಅದಕ್ಕೆ ನಾನು ಡೆನ್ಸಿಟಿ ಆಫ್ ವಾಟರ್ಗೆ ಈ ವಾಲ್ಯೂಮ್ನ ಮಲ್ಟಿಪ್ಲೈ ಮಾಡ್ತೀನಿ. ಡೆನ್ಸಿಟಿ ಆಫ್ ವಾಟರ್ ಎಷ್ಟು 1000 ಅದ, ಇಂಟು 0.01 ಅದ. ಆನ್ಸರ್ ಎಷ್ಟು ಬಂತು, ಇದು 10 ಬಂತು. 10 kg ಮಾಸ್ ಐತಿ, ಇದು 10 kg ವಾಟರ್ ಡಿಸ್ಪ್ಲೇಸ್ ಆಗೈತಿ. ಹಂಗಾದ್ರೆ ಇದು 7.5 kg ಡಿವೈಡೆಡ್ ಬೈ 10, ಇದು 0.75 ಬರ್ತದೆ. ತಿಳಿತಾ. ಇದು 1.38. ನೆಕ್ಸ್ಟ್ ನೋಡ್ರಿ. If the capillary rise of the water in a 1 mm diameter tube is 3 cm, height of the capillary rise of water in a 0.2 mm diameter tube in centimeter will be. In just a cross multiplication type ಮಾಡ್ಕೊಂಡು ಫಸ್ಟ್ HC ಫಾರ್ಮುಲಾ ಏನೈತೆ ಹೇಳ್ರಿ, capillary rise ಫಾರ್ಮುಲಾ 4 sigma cos alpha by rho GD. ಓಕೆನಾ, rho GD. ಓಕೆನಾ. ನಾವು ದಿಸ್ ಇಸ್ ದ ಫಸ್ಟ್ ಕೇಸ್ ಅಂತ ತಗೊಳ್ರಿ. ಇನ್ನೊಂದು ಕೇಸ್ ಒಳಗೆ ಬರೀರಿ, HC equal to 4 sigma cos alpha divided by rho GD. ಓಕೆ, ಒಂದನೇ ಕೇಸಿಗೆ ಎರಡನೇ ಕೇಸಿಗೆ ರೇಷಿಯೋ ತಗೊಂಡಾಗ ಏನಾಗುತ್ತೆ ನೋಡು, ರೇಷಿಯೋ ತಗೊಂಡಾಗ ಕಾಣ್ತೈತಲ್ಲ ಇದು, ಸ್ವಲ್ಪ ಜೂಮ್ ಮಾಡ್ಲಿ. ಓಕೆ, ಇಲ್ಲಿ ಫಸ್ಟ್ ರೇಷಿಯೋ ತಗೊಂಡ್ಬಿಡು, ರೇಷಿಯೋ ತಗೊಂಡು ಆಮೇಲೆ ಅವ್ರು ಮಾಡಂತಾರೆ. 4 ಕ್ಯಾನ್ಸಲ್, ಕಾಸ್ ಕ್ಯಾನ್ಸಲ್, ರೋಜಿ ಕ್ಯಾನ್ಸಲ್. ಏನ್ ಬಂತೀಗ, H1 by H2 is equal to ಏನ್ ಬಂತು, D2 by D1. ಏನ್ ಬೆಳೆ ಆಗಿರೋರು ನಮ್ಗೆ, H2 ಕೇಳಾರ. therefore H2 equal to H1 D1 by D2. H1 D1 by D2. ಓಕೆ, H1 ಎಷ್ಟೈತಿ 3 cm, D1 ಎಷ್ಟೈತಿ ಎಷ್ಟು mm ಇದ್ದಾಗ
1 mm ಇದ್ದಾಗ ಡಿವೈಡೆಡ್ ಬೈ d2 ಎಷ್ಟಾಯ್ತು ಟೈಮ್ ಟೆಸ್ಟ್ ಕೊಟ್ಟರೆ 0.2 mm ಕೊಟ್ಟಾಗ ಎಷ್ಟಾಯ್ತು ಆನ್ಸರು ಇರಲಿ ಬೇಡ ಇವು ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತಾವಲ್ಲ ತಾನಾಗಿ ಇಲ್ಲಿ ಸೆಂಟಿಮೀಟರ್ ಬಂದ್ಬಿಡ್ತೈತಿ ಇದನ್ನ mm ನ ಸೆಂಟಿಮೀಟರ್ ಕನ್ವರ್ಟ್ ಮಾಡೋ ಗೋಳಿಗೆ ಹೋಗ್ಬೇಡ್ರಿ ಬಿಕಾಸ್ ಇದು ರೇಷಿಯೋ ಇರ್ತದೆ ತಾನೇ ಹೋಗ್ಬಿಡ್ತದೆ ಎಷ್ಟು ಬಂತು 15 ಸೆಂಟಿಮೀಟರ್ ಇಸ್ ಅ ಕರೆಕ್ಟ್ ಆನ್ಸರ್ ಓಕೆನಾ ಎನಿ ಡೌಟ್ ನೋ ಡೌಟ್ ಓಕೆ ನೆಕ್ಸ್ಟ್ ನೋಡ್ರಿ the pressure intensity is the same in all direction at a point in a fluid ಯಾರು ಹೇಳ್ಯಾರ ಇದನ್ನ ಫಸ್ಟ್ ಅದನ್ನ ಯೋಚನೆ ಮಾಡೋಣ ಇದನ್ನ ಹೇಳಿದ್ದು ಪಾಸ್ಕಲ್ ಅವರು ಓನ್ಲಿ ವೆನ್ ಫ್ಲೂಯಿಡ್ is frictionless and incompressible only when fluid is frictionless and is at rest okay at rest correct ಐತಿ only when the fluid is frictionless when there is no relative motion of the fluid layer relative to other this is also correct ಇದನ್ನು ರೆಸ್ಟ್ ಅಂತ ಅನ್ಸಕತ್ತೈತಿ ಮತ್ತೆ ಇದ್ರೊಳಗೆ ಯಾವ್ದು ಹಾಕ್ಬೇಕು ಆಪ್ಷನ್ ನೋಡ್ರಿ ಯೋಚನೆ ಮಾಡಿ ಎಲ್ಲ ಚಲೋ ಅನ್ಸಕತ್ತಾವ ಪಾಸ್ಕಲ್ಸ್ ಲಾ ಅಂತಾನು ನಿಮ್ಗೆ ಗೊತ್ತೈತಿ ಬಟ್ ಕರೆಕ್ಟ್ ಆಗಿ ಯೋಚನೆ ಮಾಡಿ ನೀವು ಹಾಕ್ಬೇಕು ಅದನ್ನ ಆನ್ಸರ್ ಆಪ್ಷನ್ ಡಿ ಹಾಕೋಣ ಓಕೆ ಇದು ಯಾಕೆ ಬೇಡ ಬಿ ಇದನ್ನಂತೂ ತೆಗೆದು ಬಿಡ್ತೀನಿ ವೆನ್ ದ ಫ್ಲೂಯಿಡ್ ಇಸ್ ಫ್ರಿಕ್ಷನ್ಲೆಸ್ ಅಂಡ್ ಇನ್ಕಂಪ್ರೆಸಿಬಲ್ ಅಂತ ಹೇಳಿ ಅಂದ್ರೆ ಐಡಿಯಲ್ ಫ್ಲೂಯಿಡ್ ಇದು ಹಂಗಾರೆ ಪಾಸ್ಕಲ್ ಬರೀ ಐಡಿಯಲ್ ಫ್ಲೂಯಿಡ್ ಹೇಳ ನಾನು ಇಲ್ಲ ತೆಗೆದು ಬಿಡಿ ಇದನ್ನು ವೆನ್ ದ ಫ್ಲೂಯಿಡ್ ಈಸ್ ಫ್ರಿಕ್ಷನ್ಲೆಸ್ ಅಂತ ಇಲ್ಲ ರೆಸ್ಟ್ ಅನ್ನೋದು ಒಂದು ಪಾಯಿಂಟ್ ನನಗೆ ಬೇಕು ಹಂಗಾಗಿ ಸೀನು ತೆಗೆದುಬಿಡು ವೆನ್ ದ ಫ್ಲೂಯಿಡ್ ಇಸ್ ಫ್ರಿಕ್ಷನ್ಲೆಸ್ ಅಂಡ್ ರೆಸ್ಟ್ ಅಂತ ಹೇಳ ಫ್ರಿಕ್ಷನ್ಲೆಸ್ ಐತೆ ಅಂದ್ಮೇಲೆ ಇದನ್ನು ತೆಗೆದುಬಿಡು ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ ಬಟ್ ಇದು ರೆಸ್ಟ್ ಅನ್ನೋದಕ್ಕೆ ಬೇರೆ ಡೆಫಿನಿಷನ್ ಕೊಟ್ಟನೆ ಇಲ್ಲಿ ಅಷ್ಟೇ ವೆನ್ ದೇರ್ ಇಸ್ ನೋ ರಿಲೇಟಿವ್ ಮೋಷನ್ ಆಫ್ ದ ಫ್ಲೂಯಿಡ್ ಲೇಯರ್ ರಿಲೇಟಿವ್ ಟು ಅದರ್ ಅಂದ್ರೆ ರೆಸ್ಟ್ ಒಳಗೈತಿ ಅಂತ ಫ್ರಿಕ್ಷನ್ಲೆಸ್ ಅಂದ್ರೆ ವಿಸ್ಕಾಸಿಟಿ ಜೀರೋ ಅಂತ ಅರ್ಥ ವಿಸ್ಕಾಸಿಟಿ ಜೀರೋ ಅಂದ್ರೆ ಫ್ರಿಕ್ಷನ್ಲೆಸ್ ಫ್ರಿಕ್ಷನ್ ಬಗ್ಗೆ ಮಾತಾಡಂಗಿಲ್ಲ ಅವ್ರು ಯಾಕಂದ್ರೆ ರೆಸ್ಟ್ ಒಳಗಿದ್ದಾಗ ವಿಸ್ಕಾಸಿಟಿ ಯಾವ ಬರ್ತ ಹೇಳು ಮೂವ್ ಆಗುವಾಗ ಬರ್ತೈತಿ ಬಾಡಿ ಮೂವ್ ಆಗತೈತೆ ಅಂದ್ರೆ ವಿಸ್ಕಾಸಿಟಿ ಬರ್ತದೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತಾ ಬಟ್ ಇದ್ರದ್ದು ಅವಶ್ಯಕತೆ ಇಲ್ಲ ನನಗೆ ಡಿ ಆಪ್ಷನ್ ಚಲೋದು ಇದ್ದಾಗ ಬಿ ತಗೊಳಂಗಿಲ್ಲ ನಾವು ಓಕೆ ಬಿ ಆಪ್ಷನ್ ಡಿ ಕರೆಕ್ಟ್ ಐತಿ ಹಂಗಾಗಿ ನಾ ಡಿ ತಗೊಂತೀನಿ ಬಿ ಬಿಟ್ ಅಕಸ್ಮಾತ್ ನೀವು ಹೇಳ್ದಂಗೆ ಡಿ ಆಪ್ಷನ್ ಇದ್ದಿಲ್ಲ ಬೇರೆ ಯಾವ್ದು ಇದ್ದಿತ್ತು ಅಂದ್ರೆ ಇದು ತಗೋಬೋದಿತ್ತು ಬಟ್ ಫ್ರಿಕ್ಷನ್ಲೆಸ್ ಅಂದ ತಕ್ಷಣ ಏನಾಗುತ್ತೆ ಗೊತ್ತಾ ಐಡಿಯಲ್ ಫ್ಲೂಯಿಡ್ ಅಂತ ಮೀನಿಂಗ್ ಬಂದ್ಬಿಡ್ತೈತಿ ಬಟ್ ಫ್ಲೂಯಿಡ್ ಪಾಸ್ಕಲ್ ಹೇಳಿದ ರಿಯಲ್ ಫ್ಲೂಯಿಡ್ಗೆಲ್ಲ ಹಾಗಾಗಿ ಅದನ್ನು ತೆಗಿಬೇಕು ಓಕೆ ಥ್ಯಾಂಕ್ ಯು ವೆರಿ ಮಚ್ 5 ಕ್ವಶನ್ಸ್ ಅದು ಮತ್ತೆ ನೆಕ್ಸ್ಟ್ 5 ಕ್ವಶನ್ಸ್ ಡೈಲಿ 5 ಕ್ವಶನ್ಸ್ ನೋಡ್ತಾ ಹೋಗ್ರಿ ನಾಲೆಜ್ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಥ್ಯಾಂಕ್ ಯು